ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋ ಇದಲ್ವಾ ನಿಮ್ಮ ಒಂದು ಭವಿಷ್ಯಕ್ಕೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಎಲ್ಲರೂ ಕೂಡ ಬೋರ್ಡ್ ಎಕ್ಸಾಮ್ ಬರೀಲಿಕ್ಕೆ ಅಂತ ಹೋಗ್ತಾ ಇದ್ದೀರಾ ಅಲ್ವಾ. ಫೆಬ್ರವರಿ 28ನೇ ತಾರೀಕು ಪ್ರತಿಯೊಬ್ಬರಿಗೂ ಕೂಡ ಕನ್ನಡ ಎಕ್ಸಾಮ್ ಇದೆ. ಇಲ್ಲಿ ಕನ್ನಡ ಎಕ್ಸಾಮ್ ಬರೀತಾ ಇದ್ದೀರಾ ಅಂತ ವಿಡಿಯೋ ಮಾಡ್ತಾ ಇಲ್ಲ ನಾನು. ಇದು ನಿಮ್ಮ ಎಲ್ಲ ಎಕ್ಸಾಮಿಗೆ ಮೇನ್ ಶೀಟು ಇದೇ ಆಗಿರುತ್ತೆ. ನಿಮ್ಮ ಆನ್ಸರ್ ಬುಕ್ಲೆಟು, ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿನ ಆನ್ಸರ್ ಬುಕ್ಲೆಟ್ ಇದೇ ರೀತಿಯಾಗಿರುತ್ತೆ. ನೋಡ್ಕೊಳ್ಬೋದು ತಾವುಗಳು. ಕರ್ನಾಟಕ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಆನ್ಸರ್ ಬುಕ್ಲೆಟ್ ಅಂತ ಇದೆ. ಇಲ್ಲಿ ಮಾಡಿದಂತಹ ತಪ್ಪುಗಳು ಈ ಒಂದು ಪೇಪರಲ್ಲಿ ಅದು ಕೂಡ ನಿಮಗೆ ನಾನು ತಿಳಿಸ್ತಾ ಹೋಗ್ತೇನೆ. ತಾವುಗಳು ಆ ತಪ್ಪನ್ನು ಮಾಡಬೇಡಿ. ಹಾಗೂ ಈ ಒಂದು ಪೇಪರಲ್ಲಿ ಪ್ಲಸ್ ಪಾಯಿಂಟ್ ಏನು ಅಂತ, ಯಾಕಂದರೆ 80/80 ತೆಗೆದುಕೊಂಡಿರುವಂಥ ಮಗು ಕೂಡ ಕೆಲವೊಂದು ತಪ್ಪನ್ನು ಮಾಡಿದೆ. ಅದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ. ತಾವುಗಳು ಅದನ್ನು ತಪ್ಪನ್ನು ಮಾಡಬೇಡಿ. ಬನ್ನಿ ವಿದ್ಯಾರ್ಥಿಗಳೇ, ಹಾಗಿದ್ರೆ ಈ ಫ್ರಂಟ್ ಪೇಜನ್ನು ಯಾವ ರೀತಿಯಾಗಿ ತುಂಬಬೇಕು ಅಂತ ಮೊದಲು ಒಂದು ವಿಡಿಯೋನ ನಿಮಗೆ ಮಾಡಿ ನಾನು ತೋರಿಸ್ತಾ ಇದ್ದೇನೆ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಕರೆಕ್ಟಾಗಿ ಇದೆ. ಏನಂತ ಇದೆ ತಾವುಗಳು ನೋಡ್ಬೋದು. SSLC PUC ಅದರ್ ಎಕ್ಸಾಮಿನೇಷನ್ಸ್ ಅಂತ ಇದೆ. ತಾವುಗಳು ಬರೀತಿರುವ ಎಕ್ಸಾಮ್ ಯಾವುದು ಅದರ ಮೇಲೆ ಸ್ವಲ್ಪ ಒಂದು ಇಲ್ಲಿ ಟಿಕ್ಕನ್ನು ಹಾಕಬೇಕಾಗತ್ತೆ. ಯಾವುದು? ಇಲ್ಲಿ PUCಯ ಮೇಲೆ. ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿ ಈಗ ನೋಡಿ, ಈ ಮಗು 80/80 ತಗೊಂಡಿದೆ. ಆದರೆ ಈ ಒಂದು ಪೇಪರನ್ನು ತುಂಬೇ ಇಲ್ಲ. ನೋಡಿ, MM ಅಂದರೆ ಮಂತ್ ಅಂತ, 1 2 3 4 Y ಅಂತ ಕೊಟ್ಟಿದ್ದಾರೆ. ಅದು ಇಯರ್ ಅಂತ. ತಾವುಗಳು ನಿಮ್ಮ ಒಂದು ಆ್ಯನ್ಯುವಲ್ ಎಕ್ಸಾಮಲ್ಲಿ ತಾವುಗಳು ಬರೆಯೋ ಸಮಯದಲ್ಲಿ ಈ MM ಪ್ಲೇಸಲ್ಲಿ ತಾವುಗಳು ಏನು ಮಾಡಬೇಕು ಅಂದರೆ 02 ಅಂತ ಬರಿಬೇಕು. MM ಅಂದರೆ ಮಂತ್ ಅಂತ, ಬರೀ ಮಂತು, ಡೇಟ್ ಕೇಳಿಲ್ಲ ಇಲ್ಲಿ ತಾವುಗಳು ನೋಡ್ಬೋದು ಆಯಿತಾ. MM ಅಂದರೆ ಮಂತ್ ಅಂತ, ಮಂತಿನ ಜಾಗದಲ್ಲಿ 02 ಅಂತ ಹಾಕಿ, ಇಯರಿನ ಜಾಗದಲ್ಲಿ 2026 ಅಂತ ಹಾಕಿ. ನೀವೇನು ಬರೀಬೇಕು ಅದನ್ನೇ ಕಲಿಸ್ತಾ ಇದ್ದೀನಿ. ಆದರೆ ಈ ಮಗು ಏನಂತ ಬರೀಬೇಕಿತ್ತು ಇಲ್ಲಿ ಹೇಳಿ ನೋಡೋಣ. 03/2000. ಹೌದು, ಇದು 3ನೇ ತಾರೀಕು ಎಕ್ಸಾಮ್ ನಡೆದಿದ್ದು. ಬೇಕಾದ್ರೆ ತೋರಿಸ್ತೀನಿ ನಾನು. ನೋಡಿ, ಹೌದಲ್ವಾ, 3ನೇ ತಿಂಗಳು 2025. ಹಾಗಿದ್ರೆ ಮಗು ಏನು ಬರೀಬೇಕಿತ್ತು ಇಲ್ಲಿ? 03/2025 ಬರದೇ ಇಲ್ಲ. ಹಾಗಾಗಿ ಹೇಳುತ್ತಿರುವಂಥದ್ದು ನಿಮಗೆ ನಾನು ಇವತ್ತು ಏನಪ್ಪ ಕೊರಿತಾರಲ್ಲ ಅಂತ ಅನ್ನಿಸ್ಬೋದು ಆಯಿತಾ. ನೋಡಿ, ನಿಮ್ಮ ರಿಜಿಸ್ಟರ್ ನಂಬರು ಅದು ನಿಮ್ಮ ಹಾಲ್ ಟಿಕೆಟ್ ಮೇಲೆ ಇರುತ್ತೆ. ಹಾಲ್ ಟಿಕೆಟ್ ತೆಗೆದುಕೊಂಡು ಎಕ್ಸಾಮ್ ಹಾಲಲ್ಲಿ ಕುಂತಿರ್ತಾರಲ್ವ, ತಾವುಗಳು ನೋಡಿ ಈ ರೀತಿಯಾಗಿ ಸ್ಟಿಚ್ ಆಗಿರುತ್ತೆ ನಿಮ್ಮ ಒಂದು ಆನ್ಸರ್ ಬುಕ್ಲೆಟು. ಯಾವುದೇ ಕಾರಣಕ್ಕೂ ಈ ದಾರ ಓಪನ್ ಇದ್ದರೆ ತಾವುಗಳು ಮುಂಚೆನೇ ಅವರಿಗೆ ತಿಳಿಸ್ಬೇಕು. ಅವರು ಒಂದು ಸೈನನ್ನು ಹಾಕ್ತಾರೆ. ಇಲ್ಲಿ ದಾರ ಕಾಣ್ತಾ ಇದೆ ಅಲ್ವ ಎಲ್ಲರಿಗೂ ಕೂಡ. ಲೆಫ್ಟ್ ಸೈಡಿಗೆ ಈ ದಾರ ಬಿಚ್ಚಿರಬಾರ್ದು. ನಿಮ್ಮ ಒಂದು ಬುಕ್ಲೆಟು ಮೊದಲಿಗೆ ತಾವುಗಳು ಚೆಕ್ ಮಾಡ್ಕೋಬೇಕಾಗಿರುತ್ತೆ. ಬನ್ನಿ ವಿದ್ಯಾರ್ಥಿಗಳೇ, ಹಾಗಿದ್ರೆ ಯಾವುದು ನೋಡಿ ಇಲ್ಲಿ ಅವರೇ ಇದು ಆನ್ಸರ್ ಬುಕ್ಲೆಟ್ ಸೀರಿಯಲ್ ನಂಬರು. ನಿಮಗೇನು ಟೆನ್ಷನ್ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ, ಅದೇ ಪ್ರಿಂಟ್ ಆಗಿರುತ್ತೆ. ಮಾಧ್ಯಮ ಅಂತ ಇದೆ. ಮಾಧ್ಯಮ ಅಂದರೆ ಏನು ಅಂತ ತಿಳಿಸ್ತೀನಿ. ನೀವು ಕನ್ನಡ ಮೀಡಿಯಮಲ್ಲಿ ಓದ್ತಾ ಇದ್ದೀರೋ, ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ತಾ ಇದ್ದೀರೋ ಅಂತ ಬರೀಬೇಕು. ಅಥವಾ ಉರ್ದು ಮೀಡಿಯಮ್ ಅಂತ, ಈ 3 ಮೀಡಿಯಮ್ ಇರುತ್ತೆ. ಯಾವುದು? ಕನ್ನಡ ಮೀಡಿಯಮ್, ಇಂಗ್ಲೀಷ್ ಮೀಡಿಯಮ್, ಉರ್ದು ಮೀಡಿಯಮ್ ಇರುತ್ತೆ. ಈಗ ಇದು ಕನ್ನಡ ಪೇಪರ್ ಬರಿತಾಯಿದ್ರು, ಇಂಗ್ಲೀಷ್ ಪೇಪರ್ ಬರಿತಾಯಿದ್ರು, ಅಥವಾ ಉರ್ದುನೋ ಅಥವಾ ಇಲ್ಲಿ ಸಂಸ್ಕೃತನೋ, ಅದು ಸಂಬಂಧ ಇಲ್ಲ. ಇಲ್ಲಿ ನಿಮಗೆ ಕೇಳಿರೋದು ಯಾವ ಮಾಧ್ಯಮ ಕಣಪ್ಪ, ನೀನು PUC ನೀನು ಕನ್ನಡ ಮೀಡಿಯಮೋ, ಇಂಗ್ಲೀಷ್ ಮೀಡಿಯಮ್ ಹುಡುಗನೋ ಅಥವಾ ಉರ್ದು ಮೀಡಿಯಮೋ ಅದನ್ನು ಇಲ್ಲಿ ಬರೀಬೇಕು. ಅರ್ಥ ಆಯ್ತಾ? ಇದು ಕ್ವಶನ್ ಪೇಪರ್ ಅಲ್ಲ. ನೆಕ್ಸ್ಟು ಸಬ್ಜೆಕ್ಟ್ ಯಾವುದು ಬರೀತಾ ಇದೆಯಾ ಅದನ್ನು ತಾವುಗಳು ಬರೀಬೇಕು. ಇಲ್ಲಿ ಸಬ್ಜೆಕ್ಟ್ ಕನ್ನಡ ಅಂತ ಬರ್ತಿದ್ದಾರೆ. ನೀವು ಇಂಗ್ಲೀಷ್ ಬರೀತಾ ಇದ್ದರೆ ಸಬ್ಜೆಕ್ಟ್ ಜಾಗದಲ್ಲಿ ಇಂಗ್ಲೀಷ್ ಅಂತ ಬರೀಬೇಕು. ಸರ್ ನಾನು ಕನ್ನಡದಲ್ಲೇ ಬರೀಬೇಕಾ? ಹಾಗಂತ ಏನೂ ಇಲ್ಲ. ಇಂಗ್ಲೀಷಲ್ಲೇ KNNAD ಅಂತಲೂ ಕೂಡ ಬರಿಬೋದು. ಹಿಂದಿ ಬರೀತಾರೋರು ಹಿಂದಿ, ಸಂಸ್ಕೃತ ಮ್ಯಾಥ್ಸ್ ಈ ರೀತಿಯಾಗಿ ಬರೀಬೇಕಾಗತ್ತೆ. ನಂತರದಲ್ಲಿ ವಿಷಯ ಸಂಕೇತ ಅಂತ ಇದೆ. ತಾವುಗಳು ನೋಡ್ಬೋದು. ಕನ್ನಡಕ್ಕೆ 01 ಅಂತ ಇದೆ. ಇಲ್ಲಿ 01 ಅಂತ ವಿದ್ಯಾರ್ಥಿ ಬರೆದಿದೆ. ಸರ್ ಹೆಂಗೆ ಗೊತ್ತಾಗುತ್ತೆ ನಮಗೆ ವಿಷಯ ಸಂಕೇತ? ನೀವು ಎಕ್ಸಾಮ್ ಹಾಲಲ್ಲಿ ಕೂತ್ಕೊಂಡಾಗ ನಿಮ್ಮ ಹಾಲ್ ಟಿಕೆಟಲ್ಲೂ ಇರುತ್ತೆ. ಅದು ಸಬ್ಜೆಕ್ಟಿನ ಪಕ್ಕಕ್ಕೆ ಬ್ರಾಕೆಟಲ್ಲಿ 01 ಅಂತ ಬರೆದಿರ್ತಾರೆ. ಅಥವಾ ನಿಮ್ಮ ಕ್ವಶನ್ ಪೇಪರ್ ಮೇಲೂ ಇರುತ್ತೆ. ಅಥವಾ ಅಂತಲ್ಲ, ಕ್ವಶನ್ ಪೇಪರ್ ಮೇಲೂ ಇದ್ದೇ ಇರುತ್ತೆ 100%. ಹಾಗೂ ನಿಮ್ಮ ಕ್ಲಾಸಲ್ಲಿ ಕೂತ್ಕೊಂಡು ಎಕ್ಸಾಮ್ ಬರೀತಾರಲ್ಲ, ಕ್ಲಾಸಿನ ಬೋರ್ಡ್ ಮೇಲೂ ಕೂಡ ಬರೆದಿರ್ತಾರೆ. ಹಾಗಾಗಿ ನಿಮಗೆ ಬೆಸ್ಟ್ ಆಪ್ಷನ್ ನಾನು ಹೇಳುವಂಥದ್ದು ನಿಮ್ಮ ಹಾಲ್ ಟಿಕೆಟಲ್ಲೇ ಇರುತ್ತೆ. ಅದೇ ಕೋಡನ್ನು ನೋಡಿ ಬರಿಬೇಕು. ಯಾವ ಕೋಡು? ಕಾಲೇಜ್ ಕೋಡಲ್ಲ, ಸಬ್ಜೆಕ್ಟ್ ಕೋಡ್ ಅಂತಲೇ ಇದೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್, ವೆರಿ ಗುಡ್. ಮೊದಲು ಈ ಕೆಲಸ ಆಗಬೇಕು. ಇಲ್ಲೇ ತಪ್ಪಾದರೆ ನಿಮ್ಮ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಆಗಿದ್ದು ಕೂಡ ವೇಸ್ಟ್ ಆಗುತ್ತೆ. ನಂತರದಲ್ಲಿ ಸರ್ ಇದೇನು ಅಂತ ತಾವುಗಳು ಕೇಳ್ಬೋದು. ನೋಡಿ ಇಲ್ಲಿ ಇದೇನು ಗೊತ್ತಾ? ನೆಕ್ಸ್ಟ್ ಬ್ಲಾಕು ಸೀರಿಯಲ್ ನಂಬರ್ ಆಫ್ ದಿ ಮ್ಯಾಪ್ ಗ್ರಾಫ್ ಯೂಸ್ಡ್ ಅಂತ ಇದೆ. ಅಂದರೆ ಇದು ಬರೇ ನೋಡಿ ಮ್ಯಾಥಮೆಟಿಕ್ಸ್ನವರಿಗೆ ಹಾಗೂ ಬೇಸಿಕ್ ಮ್ಯಾಥ್ಸ್ನವರಿಗೆ
ಹಾಗೂ ನಮ್ಮ ಯಾವುದು ಸೋಷಿಯಲು, ಈ ಜಿಯೋಗ್ರಫಿ, ಈ ಪೊಲಿಟಿಕಲ್ ಸೈನ್ಸ್ ಇಂತಹ ವಿದ್ಯಾರ್ಥಿಗಳಿಗೆ ಯೂಸ್ ಆಗುವಂಥದ್ದಾಗಿರುತ್ತೆ. ಹಿಸ್ಟ್ರಿ ಆಯಿತಾ. ತಾವುಗಳು ಎಲ್ಲರೂ ಕೂಡ ಲ್ಯಾಂಗ್ವೇಜಲ್ಲಂತೂ ಎಲ್ಲರೂ ಕೂಡ ಇಲ್ಲಿ 00 ಅಂತಲೇ ಬರೀಬೇಕು. ಇದೇನು ಅರ್ಥ ಅಂತಲೂ ಕೂಡ ಹೇಳ್ಕೊಡ್ತೇನೆ. ಇದೇನು ಅರ್ಥ ಅಂತ ಹೇಳಿದರೆ ವಿದ್ಯಾರ್ಥಿಗಳೇ, ಗ್ರಾಫ್ ಯೂಸ್ಡ್ ಅಂತ ಈ ಬುಕ್ಲೆಟಲ್ಲಿ ಎಲ್ಲಾದರೂ ಗ್ರಾಫನ್ನು ಬರೆದಿದ್ದೀರಾ? ಗ್ರಾಫ್ ಅಂದರೆ ಸಪ್ರೇಟಾಗಿ ಅಡಿಷ್ನಲ್ಲು ಒಂದು ಗ್ರಾಫ್ ಪೇಪರ್ ಬರುತ್ತಲ್ವ, ಅದನ್ನು ಯೂಸ್ ಮಾಡಿದ್ದೀರಾ ವಿದ್ಯಾರ್ಥಿಗಳೇ ಅಂತ ಕೇಳಿದರೆ ಇಲ್ಲ ಅಂತ 0 ಅಂತ ಹಾಕಬೇಕು. ಅರ್ಥ ಆಗತ್ತೆ ಎಲ್ಲರಿಗೂ. ನೆಕ್ಸ್ಟು ನಂಬರ್ ಆಫ್ ಪೇಜಸ್ ಯೂಸ್ಡ್ ಇನ್ ಫಸ್ಟ್ ಆನ್ಸರ್ ಬುಕ್ಲೆಟ್ ಅಂತ ಇದೆ. ಅಂದರೆ ತಾವುಗಳು ಫಸ್ಟ್ ಆನ್ಸರ್ ಬುಕ್ಲೆಟ್ ಅಂತ ಯಾಕಿದೆ ಅಂತ ಹೇಳಿದರೆ, ಎಷ್ಟೋ ಜನ ನಿಮಗೆ ಯಾವುದೇ ಕಾರಣಕ್ಕೂ ಅಡಿಷ್ನಲ್ ಪೇಪರನ್ನು ಕೊಡಲ್ಲ. ಒಂದು ಬುಕ್ಲೆಟ್ ಕೊಡ್ತಾರೆ ನಿಮ್ಮ ಕೈಗೆ, ಪ್ರತಿಯೊಬ್ಬರು ಕೂಡ ಆ ಬುಕ್ಲೆಟಲ್ಲೇ ಬರೀಬೇಕು. ಆ ಬುಕ್ಲೆಟ್ ಏನಾದರೂ ತುಂಬಿಟ್ರೆ ತುಂಬಾರ್ದು ಅಷ್ಟು ಪೇಜಸನ್ನು ಕೊಟ್ಟಿರ್ತಾರೆ. ಆದರೆ ಇರ್ತಾರಲ್ವ ಕೆಲವೊಬ್ಬರು, ಸರ್ ನಾನು ಎಕ್ಸ್ಟ್ರಾನು ಬರೆಯೋನೇ ಸೈ ನಾನು ಅಂತ. ಆವಾಗ ಆ ಸಮಯದಲ್ಲಿ ನಿಮಗೇನು ಮಾಡ್ತಾರೆ ಅಂತ ಹೇಳಿದರೆ, ಮತ್ತೆ ಇನ್ನೊಂದು ಆನ್ಸರ್ ಬುಕ್ಲೆಟನ್ನು ಕೊಡ್ತಾರೆ, ಸೆಕೆಂಡ್ ಆನ್ಸರ್ ಬುಕ್ಲೆಟ್ ಅಂತ ಕೊಡ್ತಾರೆ. ಅರ್ಥ ಆಗ್ತಾಯಿದೆಯಾ? ನೋಡಿ ಇಲ್ಲಿದೆ ಈಗ ಪಕ್ಕದಲ್ಲಿ ಸೀರಿಯಲ್ ನಂಬರ್ ಆಫ್ ಅಡಿಷ್ನಲ್ ಬುಕ್ಲೆಟ್ ಅಂತಲೇ ಇದೆ. ಇಸ್ಕೊಂಡಿಲ್ಲ ಈ ಮಗು ಆಯಿತಾ. ಹಾಗಾಗಿ ಇಲ್ಲಿ 0 ಅಂತ ಇದೆ. ನೀವೇನಾದರೂ ಇಸ್ಕೊಂಡು ಬರೆದ್ರೆ ಅಡಿಷ್ನಲ್ ಆನ್ಸರ್ ಬುಕ್ಲೆಟ್ ನಂಬರನ್ನು ಕೂಡ ಇಲ್ಲಿ ಬರೀಬೇಕು. ನಂಬರ್ ಆಫ್ ಪೇಜಸ್ ಯೂಸ್ಡ್, ಎಷ್ಟು ಯೂಸ್ ಮಾಡಿದರೆ ಅದನ್ನು ಕೂಡ ಇಲ್ಲಿ ಬರೀಬೇಕಾಗತ್ತೆ. ಯಾರು ಕೂಡ 1000 ಅಲ್ಲ, 1,00,000ದಲ್ಲಿ ಒಬ್ಬ ವಿದ್ಯಾರ್ಥಿನೂ ಕೂಡ ಇಸ್ಕೊಳಲ್ಲ ಆಯಿತಾ. ಇಲ್ಲಿ 0ನೇ ಇರುತ್ತೆ ಯಾವಾಗೂ ಕೂಡ. ಇಸ್ಕೊಂಡಾಗ ಅಲ್ಲಿ ಬರೀಬೇಕಾಗುತ್ತೆ ಸೀರಿಯಲ್ ನಂಬರು. ಇಲ್ಲಿ ನೋಡಿ ನಂಬರ್ ಆಫ್ ಪೇಜಸ್ ಯೂಸ್ಡಿಂದ ಆನ್ಸರ್ ಬುಕ್ಲೆಟ್ ಅಂತ ಇದೆ. ನೀವು ಇಂಡಿವಿಜುವಲ್ ಆಗಿ ಒಂದೊಂದೇ ಪೇಜ್ಗಳನ್ನು ತಾವುಗಳು ತಿರುಗಿಸ್ಕೊಂತ ಹೋಗಬೇಕಾಗತ್ತೆ. ಇದು 1, ಇದು 2 ಅಂತ ಎರಡೂ ಸೇರಿ ಒಂದೇ ಒಂದು ಪೇಪರ್ ಕೈಯಲ್ಲಿದೆ ಅಂದ್ಕೊಳ್ಳಿ. ಈಗ ಒಂದು ಪೇಪರ್ ಸಿಂಗಲ್ ಒಂದು ಪೇಪರ್ ಕೈಯಲ್ಲಿ ಇಟ್ಕೊಂಡಿರ ಅಂದರೆ ಅದು 2 ಅಂತ ಅರ್ಥ. ಎರಡು ಕಡೆಯೂ ಬರೆದ್ರೆ ಅರ್ಥ ಆಯಿತಾ. ಈ ರೀತಿಯಾಗಿ ಕೌಂಟ್ ಮಾಡ್ಕೊಂಡು ತಾವುಗಳು ಎಷ್ಟು ಪೇಪರನ್ನು ಯೂಸ್ ಮಾಡಿದಿರೋ ಅದನ್ನು ಇಲ್ಲಿ ಬರೀಬೇಕಾಗಿರುತ್ತೆ. ಇದು ಬೇಜಾರಾಗ್ಬಿಡ್ರಪ್ಪ, ಒಂದು 5 ನಿಮಿಷ ಯೂಸ್ ಮಾಡಿರ್ಬೋದು, ಆದರೆ ನಿಮಗೆ ಯಾವುದೇ ಕಾರಣಕ್ಕೂ ನಿಮ್ಮಲ್ಲಿ ತೊಂದರೆ ಆಗಬಾರ್ದು ಅಂತ ಮಾಡ್ತಾ ಇರುವಂಥದ್ದು. ನಂತರದಲ್ಲಿ ನೋಡಿ ತಾವುಗಳು ಇಲ್ಲಿ ಟೋಟಲ್ ಮಾಡಿ ಬರೀಬೇಕು. ಲಾಸ್ಟ್ ಕಾಲಮ್ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ ಪ್ರತಿಯೊಬ್ಬರಿಗೂ ಕೂಡ. 0 + 20 + 0 ಎಷ್ಟಾಯಿತು? 20 ಆಯಿತು. ನೀವೇನಾದರೂ ಇಲ್ಲಿ ಗ್ರಾಫನ್ನು ಯೂಸ್ ಮಾಡಿದರೆ ಅವಾಗ 21 ಅಂತ ಆಗುತ್ತೆ. ಈ ರೀತಿಯಾಗಿ ತಾವುಗಳು ಇಲ್ಲಿ ಟೋಟಲ್ ಮಾಡಿ ಈ ಕಾಲಮನ್ನು ಬರೀಬೇಕಾಗತ್ತೆ. ದಯವಿಟ್ಟು ಬರೀಬೇಕು, ಯಾಕಂದರೆ ಇವ್ಯಾಲ್ಯುವೇಟ್ರು ಅವಾಗೇ ನಿಮ್ಗೆ ಖುಷಿಯಾಗೋದು ಮಗು ಸಂಪೂರ್ಣವಾಗಿ ಬರೆದಿದ್ದಾನೆ ಇಲ್ಲಿ ಅಂತ. ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ, ಇದು ನಿಮ್ಮ ಒಂದು ರೂಮಿಗೆ ಇದು ಬರ್ತಾರಲ್ವ ಇನ್ವಿಜಿಲೇಟ್ರು, ಅವರು ಇಲ್ಲಿ ಸೈನ್ ಹಾಕ್ಬಿಟ್ಟು ಡೇಟನ್ನು ಕೂಡ ಹಾಕ್ತಾರೆ. ಇದು ಲಾಸ್ಟ್ ಇಯರ್ ಬರೆದಿರುವಂತಹ ಕನ್ನಡ ಎಕ್ಸಾಮಿನ ಮೇನ್ ಶೀಟ್ ಆಗಿರುತ್ತೆ. ಅದನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಇಲ್ಲಿ ತಾವುಗಳು ಏನು ಬರೆಯುವ ಹಾಗೆ ಇಲ್ಲ, ನಿಮ್ಮ ಕೈಯಲ್ಲೇ ಇರುತ್ತೆ ಆನ್ಸರ್ ಬುಕ್ಲೆಟು. ಇದು ಎಂಟಿ ಇರಬೇಕು ಫಸ್ಟ್ ಪೇಜು. ಇದು ಏನು ಬರೆಯೋಂಗಿಲ್ಲ. ಇದು ನಿಮ್ಮ ಏನು ಪೇಪರನ್ನು ವ್ಯಾಲ್ಯೂಯೇಷನ್ ಮಾಡ್ತಾರಲ್ವ ಕೂತ್ಕೊಂಡು, ಅವರು ಇಲ್ಲಿ ಬರೆಯುವಂಥದ್ದು. ಏನು ಬರೀತಾರೆ ಅಂದರೆ, 1ನೇ ಕ್ವಶನಿಗೆ ಮಗು ಬರೆದಿದ್ದಾನೆ, ಎಷ್ಟು ಮಾರ್ಕ್ಸನ್ನು ತಗೊಂಡಿದ್ದಾನೆ? 1ಕ್ಕೆ 1. 2ನೇ ಕ್ವಶನ್ ಬರೆದಿದ್ದಾನೆ, ಅದು ಕೂಡ ಕರೆಕ್ಟಾಗಿದೆ, ಅದಕ್ಕೆ 1ಕ್ಕೆ 1 ತಗೊಂಡಿದ್ದಾನೆ. ಹೀಗೆ ಅವರು ಟೋಟಲ್ಲು ನಿಮಗೆ 52 ಪ್ರಶ್ನೆಗಳು ಇದ್ದಾವೆ ನಿಮ್ಮ ಒಂದು ಕ್ವಶನ್ ಪೇಪರಲ್ಲಿ. 52 ಪ್ರಶ್ನೆಗಳಿಗೂ ಕೂಡ ಇಲ್ಲಿ ಅವರು ಕರೆಕ್ಷನ್ ಮಾಡಿಬಿಟ್ಟು ಈ ರೀತಿಯಾಗಿ ಹಾಕಿರಬೇಕು ಆಯಿತಾ. ಧನ್ಯವಾದಗಳು ವಿದ್ಯಾರ್ಥಿಗಳೇ, ಇದು ಸಂಪೂರ್ಣವಾಗಿ ಅರ್ಥ ಆಯಿತು ಅನಿಸುತ್ತೆ. ನಂತರದಲ್ಲಿ ಈ ಪೇಜ್ ನೀವೇನು ಬರೆಯೋಂಗಿಲ್ಲ ಆಯಿತಾ, ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ನಂತರದಲ್ಲಿ ಟೋಟಲ್ ಮಾಡಿದ್ದಾರೆ 79 ಅಂತ ಕೊಟ್ಟಿದ್ದರು ಈ ಮಗುಗೆ. ನಿಮಗೆ ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ಕೇಳ್ಕೊಳ್ಳಿ. 79 ಅಂತ ಕೊಟ್ಟಿದ್ದರು. ತಾವುಗಳು ನೋಡಿರ್ಬೋದು, ಕೆಲವೊಂದು ಕಡೆ ರೆಡ್ಡಿಂಗ್ ಇದೆ, ಕೆಲವೊಂದು ಕಡೆ ಗ್ರೀನಿಂಗ್ ಕೂಡ ಇದೆ. ಗ್ರೀನಿಂಗ್ ಕಾಣ್ತಾ ಇದೆ ಎಲ್ಲರಿಗೂ. ನೋಡಿ ಈ ಗ್ರೀನಿಂಗು ಎಷ್ಟು ಮ್ಯಾಟ್ರ್ ಆಗುತ್ತೆ ಅಂತ ಹೇಳಿದರೆ, ಯಾವಾಗ ಮಗು 80 ಮಾರ್ಕ್ಸಿನ ಕ್ವಶನ್ ಪೇಪರಿಗೆ 75, 76 ಕ್ರಾಸ್ ಆಗುತ್ತೋ ಆವಾಗ ಅದು ಸೆಕೆಂಡ್ ಟೇಬಲಿಗೆ ಹೋಗುತ್ತೆ ಕರೆಕ್ಷನಿಗೆ. ಅದು ಮತ್ತೆ ಪುನಃ ಕರೆಕ್ಷನ್ ಆಗುತ್ತೆ ಪೇಪರು. ಅಯ್ಯೋ ಹೆಂಗೆ ಕೊಟ್ಟರು ಮಗು ಅಷ್ಟು ಇಂಟೆಲಿಜೆಂಟ್ ಇದ್ದಾನ ಅಂತ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆ ನಾನು ಹೇಳುವಂಥದ್ದು ಇಷ್ಟೇ, ಆ ಪೇಪರು ನಿಮ್ಗೆ 80/80 ಬರಬೇಕು ಅಂತ ಪಾಪ ಯಾರು ಇವ್ಯಾಲ್ಯುವೇಟ್ರು ಕೊಟ್ಟಿರ್ತಾರೆ. ಆದರೆ ಆ ಪೇಪರು ಮತ್ತೇನಾಗಿರುತ್ತೆ, ಬೇರೆ ಕಡೆಗೆ ಹೋಗಿರುತ್ತೆ. ಬೇರೆ ಕಡೆಗೆ ಅಂದರೆ ಬೇರೆ ಊರಿಗೆ ಹೋಗಲ್ಲ, ಅಲ್ಲೇ ಸೆಕೆಂಡ್ ಟೇಬಲಲ್ಲಿ ಅದೇ ಕೆಲಸಕ್ಕೆ ಅಂತ ಕುಂದಿರ್ಸಿರ್ತಾರೆ ಎಕ್ಸ್ಪರ್ಟೀಸ್ಗಳಿಗೆ. ಯಾರು ಕನ್ನಡದಲ್ಲಿ ಮೇಧಾವಿಗಳಿರ್ತಾರೋ, ಯಾರು ಕನ್ನಡದಲ್ಲಿ ಭಾಳ ಚೆನ್ನಾಗಿರ್ತಾರೋ ಅಂಥವರಿಗೆ ಅಲ್ಲಿ ಕುಂದಿರ್ಸಿರ್ತಾರೆ. ಹಾಗಿದ್ರೆ ಅವ್ರು ಏನು ಮಾಡ್ತಾರೆ ಅಂದರೆ, ಮತ್ತೆ ಪೇಪರನ್ನು ವ್ಯಾಲ್ಯೂಯೇಷನ್ ಮಾಡಿದ್ದಾರೆ. ಇದು ಸಂಪೂರ್ಣವಾಗಿ ಪೇಪರನ್ನು ವ್ಯಾಲ್ಯೂಯೇಷನ್ ಮಾಡಿ ನೋಡಿ, ಇಲ್ಲಿ 79 ಅಂತ ಬರೆದಿದ್ರು, ಅದನ್ನು ಕಾಟ್ ಹಾಕ್ಸಿದ್ದಾರೆ. ಗ್ರೀನಿಂಗಲ್ಲಿ ರೈಟ್ ಹಾಕಿ ಇಲ್ಲಿ 3 ಮಾರ್ಕ್ಸ್ ಕೊಟ್ಟಿದ್ದರು. ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಅದು 4 ಅಂಕದ ಪ್ರಶ್ನೆ. ಮತ್ತೆ ಮಗು ಕರೆಕ್ಟಾಗಿ ಬರೆದಿದ್ದಾನೆ, ಏನೂ ತಪ್ಪಿಲ್ಲ, ಯಾಕೆ ಹಂಗೆ ಮಾಡಿದ್ದೀರಾ ಅಂದ್ಬಿಟ್ಟು ಮತ್ತೆ ಆ 3 ತೆಗೆದು 4 ಅಂಕಗಳನ್ನು ಅಲ್ಲಿ ಕೊಟ್ಟಿದ್ದಾರೆ. ಯಾಕಂದರೆ ಬಹಳ ಜನ ಹೇಳ್ತಿರಲ್ವ, ಈ ಸಾರಿ ಎಷ್ಟು ಬರೆದ್ರು ನಮಗೆ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಔಟ್ ಆಫ್ ಔಟ್ ಸಿಗಲ್ಲ ಅಂತ. ಅಯ್ಯೋ ದೇವರೇ, ಇಂತಹ ಒಂದು ಪ್ರೊಸೀಜರನ್ನು ನಮ್ಮ ಒಂದು PU ಬೋರ್ಡ್ ಇಟ್ಟಿದೆ ಕಣ್ರೋ, ನಿಮಗೆ ಒಳಿತಿಗಾಗಿ ಆಯಿತಾ. ನೋಡಿ ನಂತರದಲ್ಲಿ 4 ಮಾಡಿದ್ದಾರೆ. ಆವಾಗ ಮಗುಗೆ ಕರೆಕ್ಟಾಗಿ 79 ಇದ್ದಿದ್ದು ತೆಗೆದು 80 ಅಂತ ಹಾಕಿದ್ದಾರೆ. ಇದು ನಿಮ್ಮ ಪ್ರೋಸೆಸ್ಸು. ಮುಂದಿನ ಎಲ್ಲ ವೀಡಿಯೋಸ್
ವೀಡಿಯೋಸ್ಗಳಲ್ಲಿ ಯಾವ ರೀತಿಯಾಗಿ ಮಗು ಬರೆದು 80/80 ತಗೊಂಡಿದೆ ಎಂದು ಪ್ರತಿಯೊಂದು ಸಬ್ಜೆಕ್ಟಿನ ಏನಂತೀರ ವಿಡಿಯೋವನ್ನು ಮಾಡಿ ನಾನು ನಿಮಗೆ ಕೊಡ್ತೇನೆ. ಅವೇ ಆನ್ಸರನ್ನು ಕಲೀರಂತೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಇರಲಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಇದು ನಂತರದ ಸೆಕೆಂಡ್ ಪೇಜ್ ಒಂದು ಬರುತ್ತೆ ನಿಮಗೆ, ಅದು ಇನ್ಸ್ಟ್ರಕ್ಷನ್ಸ್ ಆಗಿರುತ್ತೆ. ಆ ಇನ್ಸ್ಟ್ರಕ್ಷನ್ಸ್ ಪೇಜನ್ನು ಇವತ್ತೇ ನಾವು ಓದ್ಬಿಟ್ರೆ ನಮಗೆ ತಲೆ ಬಿಸಿ ಇರಲ್ಲ. ಉತ್ತರಗಳನ್ನು ಯಾವ ರೀತಿಯಾಗಿ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಬರೀಬೇಕು ಅಂತ ಅದು ಕೂಡ ಕೊಟ್ಟಿದ್ದಾರೆ ನೋಡಿ. ಉತ್ತರ ಪತ್ರಿಕೆ ಯಾವುದೇ ಭಾಗದಲ್ಲಿ ವಿದ್ಯಾರ್ಥಿಯ ಹೆಸರನ್ನು ಬರೆಯಬಾರದು. ನೀವು ಹುಡುಗ ಆಗಿರಲಿ, ಹುಡುಗಿ ಆಗಿರಲಿ, ಮುಸ್ಲಿಮ್ಸ್ ಆಗಿರಲಿ, ಹಿಂದೂ ಆಗಿರಲಿ, ಕ್ರೈಶ್ಚಿಯನ್ಸ್ ಆಗಿರಲಿ, SC/ST ಕ್ಯಾಂಡಿಡೇಟ್ ಆಗಿರಲಿ, ಅಥವಾ OBC ಆಗಿರಲಿ, ಅಥವಾ ಬ್ರಾಹ್ಮಿಣ್ಸ್ ಆಗಿರಲಿ, ನಾನು ನನ್ನ ಹೆಸರು, ನನ್ನ ಜಾತಿಯನ್ನು ಯಾವುದೇ ಕಾರಣಕ್ಕೂ ಯಾವುದೇ ಪೇಜಲ್ಲೂ ನಿಮ್ಮ ಓಂ ಚಿತ್ರ ಆಗಲಿ, ಅಥವಾ ಯಾರೋ ಒಬ್ಬರು 786 ಅಂತ ಬರೆದ್ರು, ಅಥವಾ ಜೈ ಶ್ರೀರಾಮ್ ಅಂತ ಬರೆಯೋದು, ಅಥವಾ ಆಯಿತಾ, ಇನ್ನು ಯಾಕೆ ಸರ್ ಇವೆಲ್ಲ ಇರ್ತದೆ ರೀ? ಹುಡುಗರು ಹಿಂಗೆ ತಪ್ಪು ಮಾಡ್ತಾವ್ರೆ. ಆ ಪೇಪರನ್ನು ಯಾವ ಮಟ್ಟಕ್ಕೆ ಕೀಳಾಗಿ ನೋಡ್ತಾರೆ ಅಂದರೆ ಆಯಿತಾ, ವಿದ್ಯಾರ್ಥಿ ಮನಸ್ಥಿತಿ ಸರಿ ಇಲ್ಲ ಅಂತ ಒಂದು ನೋಡಿ. ವಿದ್ಯಾರ್ಥಿಗಳೇ, ಇಲ್ಲಿ ಉತ್ತರ ಪತ್ರಿಕೆ ಯಾವುದೇ ಭಾಗದಲ್ಲಿ ವಿದ್ಯಾರ್ಥಿಯು ಹೆಸರು ಕೂಡ ಬರೆಯುವ ಹಾಗೆ ಇಲ್ಲ. ಪರೀಕ್ಷಾ ಪ್ರಾರಂಭದಲ್ಲಿ 30 ನಿಮಿಷಗಳವರೆಗೆ ಪರೀಕ್ಷಾ ಕೊಠಡಿಯ ಅಭ್ಯರ್ಥಿಯು ಹೊರಗೆ ಹೋಗುವುದಕ್ಕೆ ಅವಕಾಶವಿರುವುದಿಲ್ಲ. ಅರ್ಥ ಆಗುತ್ತಾ? ಲಾಸ್ಟ್ ಹಾಫ್ ಆನ್ ಅವರ್ ಇರುತ್ತಲ್ವ, ಆವಾಗ ಯಾವುದೇ ಕಾರಣಕ್ಕೂ ನಂದು ಆಯಿತು ಸರ್ ನಾನು ಹೋಗ್ತೀನಿ ಅಂದರೆ ನಿಮಗೆ ಅವರು ಹೊರಗಡೆ ಕಳಿಸುವುದಿಲ್ಲ. ಅದನ್ನೇ ಇಲ್ಲಿ ಬರೆದಿರುವಂಥದ್ದು. ಯಾವುದೇ ಅಭ್ಯರ್ಥಿಯು 30 ನಿಮಿಷದ ನಂತರ ಹೊರಗೆ ಹೋಗಲು ಇಚ್ಛಿಸಿದಲ್ಲಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಯನ್ನು ಕೊಠಡಿ ಮೇಲ್ವಿಚಾರಕರಿಗೆ ಒಪ್ಪಿಸಿ ತೆರಳುವುದು. ಪುನಃ ಪರೀಕ್ಷಾ ಕೊಠಡಿಗೆ ಹಾಜರಾಗಲು ಅವಕಾಶವಿರುವುದಿಲ್ಲ. ಎಮರ್ಜೆನ್ಸಿ ಎಂದು ವಾಶ್ರೂಮ್ ಹೋದ್ನೋ, ಎಮರ್ಜೆನ್ಸಿ ಎಂದು ಇದಕ್ಕೆ ಹೋದ್ನೋ ಅದಕ್ಕೆ ಹೋದ್ನೋ ಅಂತ ಲಾಸ್ಟ್ ಅರ್ಧ ಗಂಟೆ ಹೋದಾಗ ಯಾವುದೇ ಕಾರಣಕ್ಕೂ ನಿಮಗೆ ಒಳಗಡೆ ಅವರು ತೆಗೆದುಕೊಳ್ಳುವುದಿಲ್ಲ. ಕ್ಲಿಯರ್ ಅಲ್ಲ ಫ್ಯೂ? ಅಭ್ಯರ್ಥಿಯು ಪ್ರಶ್ನೆ ಸಂಖ್ಯೆಯನ್ನು ಉತ್ತರ ಪತ್ರಿಕೆಯ ಭಾಗದಲ್ಲಿ ನಿಗದಿಪಡಿಸಿದ ಅಂಕಣದಲ್ಲಿ ಮಾತ್ರ ಬರೆಯುವುದು. ಹಿಂಗಂದ್ರೆ ಏನು ಅಂತ ನಿಮಗೆ ತೋರಿಸ್ಬಿಡ್ತೀನಿ. ಏನು ಅಂತ ಹೇಳಿದರೆ, ಇದು ಆನ್ಸರ್ ಪೇಪರು ತಗೊಳ್ಳು ನೋಡಿರ್ಬೋದು ನೋಡಿ. ಆನ್ಸರ್ ಪೇಪರಲ್ಲಿ ಆಯಿತಾ, ಹೌದಲ್ವಾ, ಈ ರೀತಿಯಾಗಿ ಒಂದು ಮಾರ್ಜಿನ್ ಇರುತ್ತೆ. ಮಾರ್ಜಿನಿನ ಹೊರಗಡೆ ಬರೀರಲ್ಲೇ ತಮ್ಮ ಮೇನ್ ಕ್ವಶನ್ ನಂಬರ್ ಎಷ್ಟು 1, ಮೇನ್ ಕ್ವಶನ್ ನಂಬರ್ ಎಷ್ಟು 2, ಮಾರ್ಜಿನಿನ ಹೊರಗಡೆ ನೀಟಾಗಿ ಎಡ ವಿಭಾಗದಲ್ಲಿ ಬರೀರಿ. ಅವು ಒಳಗಡೆ ಅಲ್ಲ ಅಂತ ಕೊಟ್ಟಿದ್ದಾರೆ ನೋಡಿ. Candidate should write the question number only in the column provided on the left side of the answer booklet. Wrong question number and overwriting on question number will be considered for ನೋಡಿ, ವಿಲ್ ನಾಟ್ ಬಿ ಕನ್ಸಿಡರ್ಡ್ ಫಾರ್ ಇವ್ಯಾಲ್ಯುವೇಷನ್. ನೀವೇನಾದರೂ 1 ಅಂತ ಬರೆದು ಕಾಟ್ ಹೊಡೆದು ಅದನ್ನು 2 ಅಂತ ಮಾಡಿದ್ರಿ, ಅಥವಾ 6 ಅಂತ ಇರುತ್ತೆ ಅದನ್ನು ಕಾಟ್ ಮಾಡಿ ಅಲ್ಲೇ 8 ಅಂತ ತಿದ್ದದು, ಈ ರೀತಿಯಾಗಿ ಮಾಡಬೇಡಿ. ಹಾಗೆ ಏನಾದರೂ ತಿದ್ದಿದ್ರೆ ಆ ಲೈನನ್ನೇ ಸಂಪೂರ್ಣವಾಗಿ ಕಾಟ್ ಹೊಡೆದು ಮತ್ತೆ ಹೊಸದಾಗಿ ನೀಟಾಗಿ ಅದೇ ಪೇಜಲ್ಲಿ ಬರೆದಿರಬೇಕಂಡ್ರೋ ತಿದ್ದುಪಡಿ ಮಾಡುವ ಹಾಗಿಲ್ಲ. ಹಾಗಾಗಿ ಬರೆಯುವ ಸಮಯದಲ್ಲಿಯೇ ಅದನ್ನು ಇನ್ಸ್ಟ್ರಕ್ಷನ್ಸ್ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಮಾಡಿಕೊಡ್ತೀನಿ ಯಾವ ರೀತಿಯಾಗಿ ಬರೀಬೇಕು ಅಂತ. ನಂತರದಲ್ಲಿ 4ನೆಯ ಒಂದು ಏನು ನೋಡೋಣ ರೂಲ್ಸು. ರೈಟ್ ಆನ್ಸರ್ಸ್ ಆನ್ ಬೋತ್ ಸೈಡ್ ಆಫ್ ದಿ ಶೀಟ್ ಯೂಸಿಂಗ್ ಬ್ಲ್ಯಾಕ್ ಪೆನ್ ಆರ್ ಬ್ಲೂ ಪೆನ್. ಆಯಿತಾ, ಬಾಲ್ ಪಾಯಿಂಟ್ ಪೆನ್ ಅಂತ ಇದೆ. ಜೆಲ್ ಯೂಸ್ ಮಾಡಬೇಡಿ, ಆಮೇಲೆ ಇಂಕ್ ಪೆನ್ನನ್ನು ಯೂಸ್ ಮಾಡಬೇಡಿ ವಿದ್ಯಾರ್ಥಿಗಳೇ. ದಯವಿಟ್ಟು ಏನು ಮಾಡಬೇಕು ಅಂದರೆ ರೈಟ್ ಆನ್ಸರ್ ಆನ್ ಬೋತ್ ಸೈಡ್, ಆನ್ಸರು ಪೇಪರಿನ ಎರಡೂ ಭಾಗದಲ್ಲಿ ಉತ್ತರವನ್ನು ಬರೀಬೇಕು. ಒಬ್ಬೊಬ್ಬರು ವಿದ್ಯಾರ್ಥಿಗಳು ಒಂದೇ ಸೈಡ್ ಬರೀಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಯಾಕಂದರೆ ಇನ್ನೊಂದು ಸೈಡು ಪೆನ್ನಿನ ಗುರುತು ಬಿದ್ದಿರುತ್ತೆ ಅಂತ ಕೆಲಸ ಮಾಡಬೇಡಿ. ಆನ್ಸರ್ ಬುಕ್ಲೆಟಲ್ಲಿ ಎಲ್ಲ ಪೇಜು ಬರೀಲಿಕ್ಕೆ ಇರುವಂಥದ್ದು ಎಲ್ಲ ಪೇಜನ್ನು ಉಪಯೋಗಿಸಿಕೊಳ್ಳಿ ಅಂತ ಬರೆದಿದ್ದಾರೆ. ನೆಕ್ಸ್ಟು ಮತ್ತೇನಿದೆ, ಒಬ್ಟೈನ್ ಸಿಗ್ನೇಚರ್ ಫ್ರಮ್ ದಿ ಇನ್ವಿಜಿಲೇಟರ್ ಟು ಚೇಂಜ್ ದಿ ಪೆನ್ ಆರ್ ಇಂಕ್ ಅಂತ ಇದೆ. ಏನಾದರೂ ತಾವುಗಳು ಈಗ ಬರಿತಾ ಇರ್ತೀರಾ, ಇಂಕ್ ಖಾಲಿ ಆಗಿಬಿಡುತ್ತೆ, ಇನ್ನೊಂದು ಹೊಸ ಪೆನ್ ತಗೊಂತೀರಾ, ಅದು ಸ್ವಲ್ಪ ಲೈಟಾಗಿ ಬರಿತಾ ಇರುತ್ತೆ, ಆದರೆ ಸೇಮ್ ಬ್ರ್ಯಾಂಡ್ ಇರುತ್ತೆ. ಆದರೂ ಕೂಡ ತಾವುಗಳು ಪೆನ್ ಏನಾದರೂ ಚೇಂಜ್ ಮಾಡಿ ಎಕ್ಸಾಮ್ ಬರೆದ್ರೆ ದಯವಿಟ್ಟು ನಿಮ್ಮ ಒಂದು ಇನ್ವಿಜಿಲೇಟರ್ ಹತ್ರ ಅಲ್ಲೇ ಸೈನ್ ತಗೋಬೇಕು. ಕ್ಲಿಯರ್? ಕ್ಯಾಂಡಿಡೇಟ್ ಶುಡ್ ನಾಟ್ ರೈಟ್ ದ ಆನ್ಸರ್ಸ್ ವಿತ್ ಪೆನ್ಸಿಲ್. ಯಾವುದೇ ಕಾರಣಕ್ಕೂ ಆನ್ಸರ್ ಬುಕ್ಲೆಟಲ್ಲಿ ಪೆನ್ಸಿಲ್ ತಗೊಂಡು ಆನ್ಸರ್ಗಳನ್ನು ಬರೆಯುವ ಹಾಗೆ ಇಲ್ಲ, ಪೆನ್ನಿನಲ್ಲಿಯೇ ಬರೆಯಬೇಕು. ಆಯಿತಾ? ಆನ್ಸರ್ ರಿಟರ್ನ್ ಇನ್ ಪೆನ್ಸಿಲ್ ವಿಲ್ ನಾಟ್ ಬಿ ಕನ್ಸಿಡರ್ ಫಾರ್ ವ್ಯಾಲ್ಯುವೇಷನ್. ಯಾವುದೇ ಕಾರಣಕ್ಕೂ ತಾವುಗಳು ಆನ್ಸರನ್ನು ಏನಾದರೂ ಪೆನ್ಸಿಲಲ್ಲಿ ಬರೆದ್ರೆ ಅದನ್ನು ಪರಿಗಣಿಸಲಾಗುವುದೇ ಇಲ್ಲ. 100% 0 ಮಾರ್ಕ್ಸೇ ಸಿಗುತ್ತೆ ಅಂತ ಡೈರೆಕ್ಟಾಗಿ ಬರೆದಿದ್ದಾರೆ. ಓನ್ಲಿ ಗ್ರಾಫ್ ಯೂಸ್ ಮಾಡುವ ಸಮಯದಲ್ಲಿ ಅಥವಾ ಫಿಸಿಕ್ಸಲ್ಲಿ ಏನಾದರೂ ಚಿತ್ರಗಳನ್ನು ಬರೆದು ಮಾರ್ಕಿಂಗ್ ಮಾಡುವ ಸಮಯದಲ್ಲಿ ತಾವುಗಳು ಅದನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟು ರೂಲ್ ಏನಿದೆ 5, ಉತ್ತರ ಪತ್ರಿಕೆಯ ನೋಡಿ, ಸ್ಪೇಸ್ ಪ್ರೊವೈಡೆಡ್ ಇನ್ ದ ರೈಟ್ ಸೈಡ್ ಆಫ್ ದ ಆನ್ಸರ್ ಬುಕ್ಲೆಟ್ ಈಸ್ ಫಾರ್ ರೆಕಾರ್ಡಿಂಗ್ ದ ಮಾರ್ಕ್ಸ್ ಅವಾರ್ಡೆಡ್ ಬೈ ದಿ ಇವ್ಯಾಲ್ಯುವೇಟರ್. ಕ್ಯಾಂಡಿಡೇಟ್ ಶುಡ್ ನಾಟ್ ರೈಟ್ ಎನಿಥಿಂಗ್ ಇನ್ ದಿ ಸ್ಪೇಸ್. ಎನಿ ಥಿಂಗ್ ರಿಟರ್ನ್ ಇನ್ ದಿಸ್ ಸ್ಪೇಸ್ ವಿಲ್ ನಾಟ್ ಬಿ ಕನ್ಸಿಡರ್ ಫಾರ್ ವ್ಯಾಲ್ಯುವೇಷನ್. ಅಂದರೆ ತಮಗೆ ತೋರಿಸ್ತಾ ಇದ್ದೇನೆ, ಈಗ ಮಗು ಇಲ್ಲಿ 11, 12
ಅಂತ ಎಲ್ಲ ಬರೆದಿದ್ದಲ್ವ, ಈ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಆಯಿತಾ ಆನ್ಸರ್ ಅಡ್ಜಸ್ಟ್ ಮಾಡಲಿಕ್ಕೆ ಲಾಸ್ಟ್ ಲೈನ್ ಇದೆ, ಸ್ವಲ್ಪ ಇಲ್ಲಿಂದ ಬರೆದುಬಿಟ್ರೆ ಈ ಗ್ರೀನಿಂಗ್ ಲೈನ್ ಕಾಣ್ತಾ ಇದ್ರಲ್ವ, ಇಲ್ಲಿಂದ ಬರೆದುಬಿಟ್ರೆ ಅಡ್ಜಸ್ಟ್ಮೆಂಟ್ ಆಗ್ಬೋದೇನೋ ಅಂತ ಆಯಿತಾ. ಯಾವುದೇ ಕಾರಣಕ್ಕೂ ಈ 2 ಬಾಕ್ಸಿನ ಒಳಗಡೆ ಏನೂ ಕೂಡ ಬರೆಯುವ ಹಾಗೆ ಇಲ್ಲ ಉತ್ತರಗಳನ್ನು ಅಂತ ಕ್ಲಿಯರಾಗಿ ಅವರು ಕೊಟ್ಟಿದ್ದಾರೆ. ನೆಕ್ಸ್ಟ್ ಲಾಸ್ಟ್ ರೂಲನ್ನು ನೋಡಿಬಿಡೋಣ. ಪರೀಕ್ಷೆ ನಡೆಯುವ ಸಂದರ್ಭದಲ್ಲಿ ಶೌಚಾಲಯಕ್ಕೆ ಅಭ್ಯರ್ಥಿಯು ಹೋಗಲು ಬಯಸಿದ್ದಲ್ಲಿ ಕೊಠಡಿ ಮೇಲ್ವಿಚಾರಕರ ಅನುಮತಿ ಪಡೆದು ತಾವುಗಳು ಹೋಗಬಹುದು. ಪ್ರಶ್ನೆ ಪತ್ರಿಕೆ, ಉತ್ತರ ಪತ್ರಿಕೆ, ಇತರ ಪರೀಕ್ಷಾ ವಸ್ತುಗಳನ್ನು ಸುರಕ್ಷತೆಯಿಂದ ಇಟ್ಟುಕೊಳ್ಳಲು ಕೊಠಡಿ ಮೇಲ್ವಿಚಾರಕರ ವಶಕ್ಕೆ ನೀಡುವುದು. ಹೋಗುವ ಸಮಯದಲ್ಲಿ ತಾವುಗಳು ಆಯಿತಾ ಏನು ಕೂಡ ಕ್ಯಾರಿ ಮಾಡುವ ಹಾಗೆ ಇಲ್ಲ. ನಿಮ್ಮ ಪೆನ್ ಆಗಿರ್ಬೋದು, ನಿಮ್ಮ ಆನ್ಸರ್ ಪೇಪರು, ಕ್ವಶನ್ ಪೇಪರ್ ಎಲ್ಲವೂ ಕೂಡ ಅಲ್ಲೇ ಇಟ್ಟು ನೀಟಾಗಿ ಹೋಗುವುದು ಅಂತ ಹೇಳಿದ್ದಾರೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗಿರಲಿ. ಹೋಪ್ ಈ 2 ಪೇಜ್ಗಳು ನಿಮ್ಮ ಒಂದು ಮನಸ್ಥಿತಿಯನ್ನು ಚೇಂಜ್ ಮಾಡುತ್ತೆ. ಯಾವ ರೀತಿ, ಯಾಕೆಂದರೆ ಬಹಳ ಜನಕ್ಕೆ ಡೌಟ್ ಇದೆ, ಬ್ಲ್ಯಾಕ್ ಇಂಕಲ್ಲಿ ಬರಿಬೋದೋ ಇಲ್ಲೋ, ಬ್ಲೂ ಇಂಕಲ್ಲಿ ಬರಿಬೋದೋ ಇಲ್ಲೋ, ಅಥವಾ ಇಂಕ್ ಪೆನ್ನಲ್ಲಿ ಬರಿಬೋದೋ ಇಲ್ಲೋ. ಇಂಕ್ ಪೆನ್ನಲ್ಲಿ ಬರೆಯುವ ಹಾಗೆ ಇಲ್ಲ, ಕ್ಲಿಯರಾಗಿ ಕೊಟ್ಟಿದ್ದಾರೆ. ಯೂಸ್ ಬಾಲ್ ಪಾಯಿಂಟ್ ಪೆನ್ ಅಂತ ಇದೆ ಆಯಿತಾ. ಇಂತಹ ಒಂದು ತಾವುಗಳು ಎಚ್ಚರಿಕೆಯನ್ನು ವಹಿಸಬೇಕು. ಇದನ್ನು ನಾವು ಜನರಲ್ ಇನ್ಸ್ಟ್ರಕ್ಷನ್ಸ್ ಟು ಕ್ಯಾಂಡಿಡೇಟ್ಸ್ ಅಂತ ಕರಿತೀವಿ. ಇದು ನಿಮ್ಮ 2nd ಪೇಜ್ ಆಗಿರುತ್ತೆ ನಿಮ್ಮ ಬುಕ್ಲೆಟ್. ಇದು 3rd ಪೇಜಿಂದ ಪ್ರತಿಯೊಬ್ಬರು ಕೂಡ ತಮಗೆ ತೋರಿಸ್ಕೊಡ್ತಾನೆ ತಾಳಿ, ಯಾಕಂದರೆ ನಿಮಗೆ ಗೊತ್ತಾಗಬೇಕಲ್ವ. ಪೇಜ್ ನಂಬರ್ ಇಲ್ಲಿ ಇದಾಗಿದೆ, ಸೀಲಿಲ್ಲ, ಇದೇ ಅನಿಸುತ್ತೆ. ತಾಳ್ರಪ್ಪ ಇನ್ನೊಂದು ಸಲ ನೋಡಿಬಿಡೋಣ. ಇಲ್ಲ ಆಯಿತಾ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್.